ಈಗ ನಮ್ಮ ಜಯದೇವ ನಿರ್ದೇಶಕರು ಏನು ನಾವು ಹಿಂದೆ ಮುಖ್ಯಮಂತ್ರಿಯವರೇ ಕೋವಿಡಿಂದ ಆಗ್ತಾ ಇರತಕ್ಕಂಥ ಪ್ರಕರಣಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಒಂದು ಸಮಿತಿಯನ್ನು ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು 10 ಜನರ ಒಂದು ಸಮಿತಿಯನ್ನು ಮಾಡಿದ್ದು. ಸೊ ಈಗ ನಾವೇನು ಮಾಡಿದ್ದೀವಿ, ಅದು ದೊಡ್ಡ ವಿಷಯ. ಅದು ಯಾಕಂತ ಹೇಳಿದ್ರೆ ಭಾಳಷ್ಟು ಸಂಶೋಧನೆ ಬೇಕಾಗ್ತದೆ ಮತ್ತು ಭಾಳಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗ್ತದೆ. ಅದು ಕೇವಲ ರಾಜ್ಯದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು ಕೇಂದ್ರದಲ್ಲೂ ಇದು ಮಾಡಬೇಕಾಗ್ತದೆ. ನನ್ನ ಪ್ರಕಾರ ICMR ಅವರು ಕೂಡ ಈ ಎಲ್ಲ, ಯಾಕಂದರೆ ಇದು ಭಾಳಷ್ಟು ಡೇಟಾವನ್ನು ಅನಲೈಸ್ ಮಾಡಬೇಕಾಗ್ತದೆ. ಸೊ ಅದೇನೇ ಇರಲಿ, ಅದು ಆ ಸಮಿತಿ ಒಂದೇ ಇದೆ. ಆ ಸಮಿತಿಗೆ ನಾವು ಇದನ್ನು ವಹಿಸಿದ್ದೇವೆ. ನೀವು ಇದನ್ನು ನೋಡಿ, ಈ ಹೃದಯಘಾತದಿಂದ ಸಾವನ್ನು ಏನು ಅಪ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ, ಏನಾಗಿರ್ಬೋದು, ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ಪ್ರತಿಯೊಂದು ಒಂದು ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಈಗಾಗಲೇ ಅದನ್ನು ನಾವು ಅವ್ರಿಗೆ ವಹಿಸಿ ಒಂದು 10 ದಿವಸದ ಒಳಗೆ ನಮಗೆ ಪೂರ್ತಿಯಾದಂಥ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ನಾನು ಬೇರೆ ಇನ್ನೇನು ಹೆಚ್ಚಿನ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಪೂರ್ತಿ ಮಾಹಿತಿ ಇಲ್ಲದೇ ಸುಮ್ಮನೆ ನಾವೇನೋ ಹೇಳೋದು ಸರಿಯೂ ಇರೋದಿಲ್ಲ, ಮತ್ತು ಏನೋ ನಾವು ಹೇಳ್ಬಿಟ್ಟು ಅದೇ ದೊಡ್ಡ ಸುದ್ದಿ ಆಗೋದು ಬೇಡ. ಆ ಕಾರಣದಿಂದ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿಯವರು ಕೂಡ ಇವತ್ತು ಮಾಹಿತಿ ಕೇಳಿದ್ದಾರೆ, ಏನು ಇದು ಅಂತ ಅವರು ಕೇಳಿದ್ದಾರೆ. ಅದರಿಂದ ಅದು ವರದಿ ಬಂದ ನಂತರ ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಯೋಜನೆ ಏನಂತ ಹೇಳಿದ್ರೆ, ಸುಮಾರು 82 ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೇರಿಸಿ ಒಟ್ಟು 82 ಅಥವಾ 84 ಅಲ್ಲಿ ನಾವು ಯಾರೇ ನಮ್ಮ ಆಸ್ಪತ್ರೆಗಳಿಗೆ ಹೃದಯ ಒಂದು ನೋವಿದೆ ಅಂತ ಬಂದಾಗ, ಚೆಸ್ಟ್ ಪೇನ್ ಇದೆ ಅಂತ ಬಂದಾಗ ECG ಮಾಡಿಸ್ತೀವಿ ಸಹಜವಾಗಿ. ಆ ECG ಮಾಡಿಸಿದಾಗ ಆ ECGಯನ್ನು ನಾವು ಬೆಂಗಳೂರಲ್ಲಿ ಒಂದು ಕೇಂದ್ರ ಇದೆ, ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದನ್ನು ನೋಡ್ತಾರೆ. ಇದರಲ್ಲಿ ಏನಾದರೂ ಕೂಡ ಬೇರೆ ಏನಾದರೂ ಈ ರೀಡಿಂಗ್ಸಲ್ಲಿ ಇದೆಯಾ ಅಂತ ಅನುಮಾನಗಳು, ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೃದಯಘಾತ ಆಗುವಂಥದ್ದು ಏನಾದರೂ ಇದೆಯಾ ಅಂತ ನೋಡಿ ಅವರು ಅದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬಂದರೆ ಕೂಡಲೇ ಅದನ್ನು ತಜ್ಞ ವೈದ್ಯರಿಗೆ ಅದನ್ನು ರೆಫರ್ ಮಾಡ್ತಾರೆ. ಆ ತಜ್ಞ ವೈದ್ಯರು ಅದನ್ನು ನೋಡಿ ಅವರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಬೇಕಾ ಅಥವಾ ನಂತರ ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಂತೇಳಿ ಅವ್ರು ಸಜೆಸ್ಟ್ ಮಾಡ್ತಾರೆ.